ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತೇನು ಹೇಳಿದ್ರೆ ನಾವು ಡಿಸೆಂಬರ್ 17ರಂದು KPSC ಇಂದ ನಡೆಸಿರುವಂಥ ಗ್ರೂಪ್ ಸಿ ಎಕ್ಸಾಮಿನೇಷನ್ದಲ್ಲಿ ನಮ್ಮ ನ್ಯೂಸ್ ಅನಾಲಿಸಿಸ್ ಇಂದ ಎಷ್ಟು ತಮಗೆ ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ದ್ಯಾಟ್ ಮೊದಲನೇ ಪ್ರಶ್ನೆ ನಿಮ್ಮ ಒಂದು ಏನಪ್ಪಾ ಅಂದ್ರೆ ಪೇಪರ್ದಲ್ಲಿ ಯಾವ ಥರ ಕೇಳಿದಾರೆ ನೋಡ್ರಿ. CSIR ಅಂದರೆ ಕೌನ್ಸಿಲ್ ಆಫ್ ಅಂದರೆ ಯಾವುದಪ್ಪ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ನ ಮೊದಲ ಮಹಿಳಾ ಮುಖ್ಯಸ್ಥೆಯಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಎನ್ ಕಲಾಯ್ ಸೆಲ್ವಿ ಇದಕ್ಕೆ ಸರಿಯಾದ ಉತ್ತರ. ಆದರೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಅಥವಾ ಈ ಒಂದು ನ್ಯೂಸ್ ಬಗ್ಗೆ ನಾವು ಯಾವಾಗ ಕವರ್ ಮಾಡಿದ್ವಿ ನೋಡ್ರಿ. ಯಾವ್ದಪ್ಪ ಅಂದ್ರೆ ನಿಮಗೆ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಪಾರ್ಟ್ 1 ಮ್ಯಾಗಜಿನ್ 2022 ನೀವು ತೆಗೆದು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ನಾವು CSIR ನ ನಿರ್ದೇಶಕಿಯಾಗಿ ನಲ್ಲತಂಬಿ ಕಲಾಯ್ ಸೆಲ್ವಿ ನೇಮಕ ಅಂತ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಡೈರೆಕ್ಟ್ ಆಗಿ ಇಲ್ಲಿ ಏನು ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ, ಈ ಹೆಡ್ಡಿಂಗ್ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ಅದಲ್ಲದೆ ಇಲ್ಲಿ ಕೂಡ ಡಿಸ್ಕಷನ್ ಮಾಡಿದೆ ನೋಡಿ, ಈ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆ ಎಂಬ ಹಿರಿಮೆಗೆ ಕಲಾಯ್ ಸೆಲ್ವಿ ಅವರು ಪಾತ್ರರಾಗಿದ್ದಾರೆ. ಇದನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದಲ್ಲದೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಮತ್ತು ಇಂಡಸ್ಟ್ರಿಯಲ್ ರಿಸರ್ಚ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿದ್ದೀವಿ. ದ್ಯಾಟ್ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಆರ್ಟಿಕಲ್ ಇಂದ ತಮ್ಮ ಎಕ್ಸಾಮ್ ಅಲ್ಲಿ ನಮ್ಮ ಒಂದು ನ್ಯೂಸ್ ಅನಾಲಿಸಿಸ್ ಇಂದ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ಮ್ಯಾಗಜಿನ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ಶಾಟ್ ಅನ್ನು ಕಳಿಸೋ ಮೂಲಕ ಪಡೆದುಕೊಳ್ಬೋದು. ಆದ್ರೆ ಎಷ್ಟಾಗುತ್ತೆ ಅಂದ್ರೆ ಫಾರ್ 15 ಡೇಸ್ ಕೊಟ್ಟಿದ್ದಾರೆ ನೋಡ್ರಿ. ಆಮೇಲೆ ಫಾರ್ 1 ಮಂತ್ ಕೊಟ್ಟಿದ್ದಾರೆ. 2023 ಜಾನ್ ಹಿಡ್ಕೊಂಡು ನವೆಂಬರ್ 30ವರೆಗೆ ಎಷ್ಟಾಗುತ್ತೆ ನಿಮಗೆ 440 ರೂಪಾಯಿ ಆಗುತ್ತೆ. ಆಮೇಲೆ 2022 ಜಾನ್ ಇಂದ ಹಿಡ್ಕೊಂಡು ನವೆಂಬರ್ 30ವರೆಗೆ ಎಷ್ಟಾಗುತ್ತೆ 880 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಅಲ್ಲಿ ನಿಮಗೆ 780 ರೂಪಾಯಿಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಅಲ್ಲಿರುವಂತಹ ಮ್ಯಾಗಜಿನ್ಗಳನ್ನು ನೀವು ಪಡೆದುಕೊಳ್ಬಹುದು. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದರೆ ನೋಡ್ತಾ ಹೋಗೋಣ. ನೋಡ್ರಿ, ನಿಮ್ಮ ನ್ಯೂಸ್ ಪೇಪರ್ ನಿಮ್ಮ ಒಂದು ಕ್ವಶನ್ ಪೇಪರ್ ಯಾವ ತರ ಕೇಳಿದರೆ ಕ್ವಶನ್ ಅಂದ್ರೆ, ಯಾವ ಸಚಿವಾಲಯವು ಜೀವನೋಪಾಯ ಮತ್ತು ಉದ್ಯಮದಲ್ಲಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗಾಗಿ ಸ್ಮೈಲ್ 75 ಒಂದು ಸ್ಕೀಮ್ ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಎರಡನೇ ಆಪ್ಷನ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅರೆ ನಾವು ಇದರ ಬಗ್ಗೆ ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನೋಡ್ರಿ, ಫಾರ್ ಪ್ರೂಫ್ ಯಾವ್ದಾದ್ರು ನಿಮಗೆ ಆಗಸ್ಟ್ ಪಾರ್ಟ್ 1 ಮ್ಯಾಗಜಿನ್ 2022 ನೀವು ತೆಗೆದು ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಸ್ಮೈಲ್ 75 ಉಪಕ್ರಮ ಅಂತ ಕೊಟ್ಟಿದ್ದೀವಿ. ಇಲ್ಲಿ ನ್ಯೂಸ್ ಕಾಂಟೆಕ್ಸ್ಟ್ ಎಲ್ಲ ಡಿಸ್ಕಷನ್ ಮಾಡಿದ್ವಿ ನೋಡಿ. ಸ್ಮೈಲ್ 75 ಉಪಕ್ರಮದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಂತ ಇಲ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ. ಬ್ಯಾಗಿಂಗ್ ಕ್ರಿಯೆಯನ್ನು ಅಭ್ಯಾಸ ಮಾಡುವ ವ್ಯಕ್ತಿಯ ಸಮಗ್ರ ಪುನರ್ವಸತಿಗಾಗಿ 75 ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಗುರುತಿಸಿದೆ ಅಂತ ನಾವು ಇಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಅಂದರೆ ಮೊದಲ ಲೈನ್ ಅಲ್ಲಿ ನಿಮಗೆ ಡಿಸ್ಕಷನ್ ಮಾಡಿರುವಂಥದ್ದು. ಈ ಒಂದು ಟಾಪಿಕ್ ಮೇಲೆ ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕಾಣಿಸಿಕೊಂಡಿರುವಂಥದ್ದು. ಇದರಿಂದ ಕೂಡ ನಿಮಗೆ ಏನಾಗಿದೆ, ನಮ್ಮ ಒಂದು ನ್ಯೂಸ್ ಅನಾಲಿಸಿಸ್ ಇಂದ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂಥದ್ದು. ಈ ಒಂದು ನಿನ್ನೆ ನಡೆದಿರುವಂತಹ ಪೇಪರ್ ಅಲ್ಲಿ ಸುಮಾರು ಎಷ್ಟಪ್ಪ ಅಂದ್ರೆ 25ರಿಂದ 30 ಪ್ರಶ್ನೆಗಳು ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ ತರ ಕೇಳಿದಾರೆ ಅಂದ್ರೆ, ಜಲ್ ಜೀವನ್ ಮಿಷನ್ ಮಾರ್ಗಸೂಚಿಗಳು 2019ರ ಪ್ರಕಾರ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಒದಗಿಸಬೇಕಾದ ನೀರಿನ ಕನಿಷ್ಠ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಮೊದಲನೇ ಆಪ್ಷನ್ 55 ಲೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ನಾವು ಯಾವಾಗ ಈ ಒಂದು ಜಲ್ ಜೀವನ್ ಮಿಷನ್ ಬಗ್ಗೆ ಡಿಸ್ಕಷನ್ ಮಾಡಿದೀವಿ ಅಂದ್ರೆ, ನಿಮಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಮ್ಯಾಗಜಿನ್ 2023 ತೆಗೆದು ನೋಡ್ಬೋದು. ಈ ಒಂದು ಮ್ಯಾಗಜಿನ್ ಅಲ್ಲಿ ಅಷ್ಟೇ ಅಲ್ಲ, ಸುಮಾರು ಬಾರಿ ನಾವು ಸುಮಾರು ಮ್ಯಾಗಜಿನ್ಗಳಲ್ಲಿ ಅಷ್ಟೇ ಅಲ್ಲದೆ ಇನ್ನೇನಪ್ಪಾ ಅಂದ್ರೆ ಒಂದು ವಿಡಿಯೋದಲ್ಲಿ ಕೂಡ ನಾವು ಕವರ್ ಮಾಡಿರುವಂಥದ್ದು. ಇನ್ನು ನಿಮಗೆ ಪ್ರೂಫ್ ಬೇಕಾದ್ರೆ ಈ ಒಂದು ಮ್ಯಾಗಜಿನ್ ನೀವು ತೆಗೆದು ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ಏನಂತ ಅಲ್ಲಿ ಕಾಣಿಸಿಕೊಂಡಾಗ ಇದು ಡಿಸ್ಕಷನ್ ಮಾಡಿದ್ರೆ, ಜಲ್ ಜೀವನ್ ಮಿಷನ್ ಅಡಿ ಗ್ರಾಮೀಣ ಭಾಗದ 75% ಮನೆಗೆ ನಲ್ಲಿ ನೀರು ಅಂತ ಅಲ್ಲಿ ಒಂದು ಆರ್ಟಿಕಲ್ ಕಾಣಿಸಿಕೊಂಡಾಗ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಇದರ ಅಂಡರ್ದಲ್ಲಿ ನಾವು ಜಲ್ ಜೀವನ್ ಮಿಷನ್ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ನೋಡಿ. ಇದು ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಇಲ್ಲಿ ಕೊಟ್ಟಿದೆ ನೋಡಿ, 2024ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ಪ್ರತಿ ವ್ಯಕ್ತಿಗೆ 55 ಲೀಟರ್ ನೀರನ್ನು ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಮೂಲಕ ಪೂರೈಸುವ ಉದ್ದೇಶವನ್ನು ಹೊಂದಿದೆ ಅಂತ ನಾವು ಇಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಈ ಒಂದು ಟಾಪಿಕ್ ಮೇಲೆ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದರಿಂದ ಈ ಒಂದು ನ್ಯೂಸ್ ಅನಾಲಿಸಿಸ್ ಕೂಡ ತಮಗೆ ಎಕ್ಸಾಮ್ ಅಲ್ಲಿ ಸಂಪೂರ್ಣವಾಗಿ ಸ್ಟಡಿ ರೇಸ್ ಕನ್ನಡದಿಂದ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದೆ ನೋಡ್ರಿ, ಕೆಳಗಿನಗಳಲ್ಲಿ ಕರ್ನಾಟಕದ ಯಾವ ತಾಣವನ್ನು ರಾಮ್ಸರ್ ಜೌಗು ತಾಣವಾಗಿ ಘೋಷಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಎರಡನೇ ಆಪ್ಷನ್ ಯಾವ್ದಪ್ಪ ಅಂತ ರಂಗನತಿಟ್ಟು ಪಕ್ಷಿಧಾಮ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ದ್ಯಾಟ್ ಇದ್ರ ಬಗ್ಗೆ ನಾವು ಎಲ್ಲಿ ಡಿಸ್ಕಷನ್ ಮಾಡಿದ್ರೆ ಆಗಸ್ಟ್ ಪಾರ್ಟ್ 1 ಮ್ಯಾಗಜಿನ್ 2022 ತೆಗೆದು ನೀವು ನೋಡಬಹುದು.
ಅಲ್ಲಿ ನಾವು ಇದ್ರ ಬಗ್ಗೆ ಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ವಿ. ಅದಲ್ಲದೆ ನಿಮಗೆ ಹೆಡ್ಡಿಂಗ್ ಮೇಲೆ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿರುವಂತದ್ದು ನೋಡಿ. ನಾವು ಮ್ಯಾಗ್ಜಿನ್ ಯಾವ ತರ ಕವರ್ ಮಾಡಿದ್ವಿ ಅಂದ್ರೆ ಇದು ರಾಮ್ಸರ ಪಟ್ಟಿಗೆ ರಂಗನ್ತಿಟ್ಟು ಪಕ್ಷಿಧಾಮ ಅಂತ ನಾವು ಹೆಡ್ಡಿಂಗ್ ಕೊಟ್ಟಿದ್ದೀವಿ. ಈ ಹೆಡ್ಡಿಂಗ್ ಮೇಲೆ ನಿಮ್ಗೆ ಏನ್ ಮಾಡಿದ್ದಾರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಪ್ರೂಫ್ಗೆ ನೀವು ಆಗಸ್ಟ್ ಪಾರ್ಟ್ 1 ಮ್ಯಾಗ್ಜಿನ್ 2022 ತೆಗೆದು ನೋಡ್ಬೋದು. ಇದನ್ನು ಕೂಡ ಏನಾಗಿದೆ ನಿಮಗೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸಂಪೂರ್ಣವಾಗಿ ನಿಮಗೆ ಹೆಲ್ಪ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೊಟ್ಟಿದ್ದಾರೆ ನೋಡ್ರಿ. ವರ್ಣಚಿತ್ರಕಾರ ರಾಜ ರವಿ ವರ್ಮಾ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಯಾವ್ದಾಗುತ್ತೆ ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದ್ರೆ ನಾವು ಯಾವಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂದ್ರ ನೋಡ್ರಿ ಫೆಬ್ರವರಿ ಪಾರ್ಟ್ 1 ಮ್ಯಾಗ್ಜಿನ್ 2021 ನೀವು ತೆಗೆದು ನೋಡ್ಬೋದು. ಇಲ್ಲಿ ಕೊಟ್ಟಿದೆ ನೋಡಿ ಹೆಡ್ಡಿಂಗು ಶ್ರೇಷ್ಠ ಕಲಾವಿದ BKS ವರ್ಮಾ ನಿಧನ ಅಂತ. ಅಲ್ಲಿ ಅವರು ನಿಧನ ಹೊಂದಿದಾಗ ನಾವು ಇದರ ಡಿಸ್ಕಷನ್ ಮಾಡಿದೀವಿ. ಅವರಿಗೆ ಸುಮಾರು ಒಂದು ಕರ್ನಾಟಕದಿಂದ ಒಂದು ಪ್ರಶಸ್ತಿಗಳನ್ನು ಕೂಡ ನೀಡಲಾಗಿರುವಂತದ್ದು. ನೋಡ್ರಿ ಏನ್ ಕೊಟ್ಟಿದೆ ನಾವಿಲ್ಲಿ ಕವಿ ಕಾಣದಕ್ಕೂ ಕಾಣುತ್ತಿದ್ದ ಶತಮಾನದ ಶ್ರೇಷ್ಠ ಚಿತ್ರ ಕಲಾವಿದ BKS ವರ್ಮಾ ಇತ್ತೀಚೆಗೆ ಕೊನೆ ಒಂದು ಉಸಿರೆಳೆದಿದ್ದಾರೆ ಅಂತ ಅವಾಗ ಇದ್ರ ಡಿಸ್ಕಷನ್ ಮಾಡಿದೀವಿ. ಅಂದ್ರೆ ಇತ್ತೀಚೆಗೆ ಅವರು ನಿಧನ ಹೊಂದಿದಾಗ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಂತದ್ದು. ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯದಿಂದ ನೀಡಿರುವಂತದ್ದು. 2001ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ನೀಡಲಾಗಿರುವಂತದ್ದು. ಅದಲ್ಲದೆ ಕರ್ನಾಟಕ ರಾಜ್ಯ ಪುರಸ್ಕಾರ ಕೂಡ ಈ ತರ ಮುಂತಾದ ಒಂದು ಪ್ರಶಸ್ತಿಗಳು ಕೂಡ BKS ವರ್ಮಾ ಅವರಿಗೆ ನೀಡಲಾಗಿರುವಂತದ್ದು. ಇದನ್ನು ಕೂಡ ತಮಗೆ ಏನಾಗಿದೆ ಎಕ್ಸಾಮ್ ಅಲ್ಲಿ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೆಲ್ಪ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ. ರಕ್ತದ ಸಾರ್ವತ್ರಿಕ ಸ್ವೀಕೃತ ಗುಂಪು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ AB ಗುಂಪು ಇದಕ್ಕೆ ಸರಿಯಾದ ಉತ್ತರ. ಇದ್ರ ಬಗ್ಗೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ರ ಜೂನ್ ಪಾರ್ಟ್ 1 ಮ್ಯಾಗ್ಜಿನ್ 2023 ನೀವು ಇದ್ರ ಬಗ್ಗೆ ಪ್ರೂಫ್ ಅನ್ನು ನೋಡ್ಬೋದು. ಅರೆ ನಾವು ಯಾವ ತರ ಡಿಸ್ಕಷನ್ ಮಾಡಿದೀವಿ ನೋಡಿ. ಇಲ್ಲಿ ರಕ್ತದ ಗುಂಪುಗಳಂತ ನಾವು ಡಿಸ್ಕಷನ್ ಮಾಡಿದೀವಿ. ಇದರ ಯಾವ ಒಂದು ರಕ್ತದ ಗುಂಪುಗಳನ್ನು ಯಾರು ಕಂಡುಹಿಡಿದ್ರು, ಎಷ್ಟು ತರದ ರಕ್ತದ ಗುಂಪುಗಳದಾವ ಇಲ್ಲಿ ಕೊಟ್ಟಿದೆ ನೋಡಿ. ಓ ರಕ್ತದ ಗುಂಪನ್ನು ಸಾರ್ವತ್ರಿಕ ದಾನಿ ಎಂದು ಕರೀತಾರ. ಅದಲ್ಲದೆ AB ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರಂತ ನಾವು ಮೆನ್ಷನ್ ಮಾಡಿರುವಂತದ್ದು. ಇದನ್ನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇದರಿಂದ ಕೂಡ ತಮಗೆ ಏನಾಗಿದೆ ಹೆಲ್ಪ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಂದು ಸ್ವಲ್ಪ ಲೆಂತಿ ಪ್ರಶ್ನೆ ಕೊಟ್ಟಿರುವಂತದ್ದು. ಯಾವ ತರ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ರು 1 ಕೋಟಿಯವರೆಗೆ ಬಂಡವಾಳ ಹೂಡುವ ಮತ್ತು ವಾರ್ಷಿಕ ವಹಿವಾಟು ರು 5 ಕೋಟಿಯವರೆಗೆ ಇರುವ ತಯಾರಿಕೆ ಮತ್ತು ಸೇವಾ ಕೈಗಾರಿಕೆಗಳನ್ನು ಸೂಕ್ಷ್ಮ ಕೈಗಾರಿಕೆಗಳು ಎನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ನೋಡ್ರಿ. ರು 1 ಕೋಟಿಗಿಂತ ಅಧಿಕ ಆದರೆ ರು 10 ಕೋಟಿಗಿಂತ ಕಡಿಮೆ ಅಥವಾ ಅದಕ್ಕೆ ಸಮಾನ ಹೂಡಿಕೆ ಮಾಡುವ ಮತ್ತು ವಾರ್ಷಿಕ ವಹಿವಾಟು ರು 5 ಕೋಟಿಗಿಂತ ಅಧಿಕ ಆದರೆ ರು 50 ಕೋಟಿ ಮತ್ತು ಅದಕ್ಕಿಂತ ಕಡಿಮೆ ಇರುವ ಕೈಗಾರಿಕೆಗಳನ್ನು ಸಣ್ಣ ಕೈಗಾರಿಕೆಗಳು ಎನ್ನುವರಂತ ಈ ಒಂದು ಪ್ರಶ್ನೆಯನ್ನು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ನಾವು ಯಾವ ತರ ಈ ಒಂದು ಆರ್ಟಿಕಲ್ ಅನ್ನು ಡಿಸ್ಕಷನ್ ಮಾಡಿದೀವಿ ಅಥವಾ ಈ ಒಂದು ಟಾಪಿಕ್ ಮೇಲೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನೋಡ್ರಿ ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ ಪಾರ್ಟ್ 2 ಮ್ಯಾಗ್ಜಿನ್ 2023 ನೀವು ತೆಗೆದು ನೋಡ್ಬೋದು. ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ. ಸೂಕ್ಷ್ಮ ಅಂದ್ರೆ ಮೈಕ್ರೋ ಇಂಡಸ್ಟ್ರಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. MSME ಸೆಕ್ಟರ್ ಅಂತ ನಾವ್ ಏನ್ ಹೇಳ್ತೀವಿ ನೋಡ್ರಿ. ಇದರ 4 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಮೈಕ್ರೋ ಅಂದ್ರೆ ಯಾವ್ದಕ್ಕೆ ಕರಿಬೇಕು ನಾವು, ಯಾವ್ದಪ್ಪ ಅಂದ್ರೆ ಸ್ಮಾಲ್ ಸಣ್ಣ ಒಂದು ಕೈಗಾರಿಕೆ ಅಂತ ಯಾವ್ದಕ್ಕೆ ಕರಿಬೇಕು ನಾವು, ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಎದಕ್ಕೆ ಕರಿಬೇಕು ನಾವು, ಆಮೇಲೆ ಯಾವ್ದಪ್ಪ ಅಂದ್ರೆ ಎಂಟರ್ಪ್ರೈಸಸ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಎಲ್ಲ ಕೊಟ್ಟಿದೆ ನೋಡ್ರಿ. ಸೂಕ್ಷ್ಮ ಅಂದ್ರೆ ಸ್ಥಾವರ ಮತ್ತು ಯಂತ್ರೋಪಗಳ ಮೇಲಿನ ಹೂಡಿಕೆಯು 1 ಕೋಟಿಗಿಂತ ಹೆಚ್ಚಿರುವುದಿಲ್ಲ. ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಹೆಚ್ಚಿರುವುದಿಲ್ಲ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನು ಸಣ್ಣ ಕೈಗಾರಿಕೆಗಳ ಬಗ್ಗೆ ನೋಡ್ರಿ. ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಹೂಡಿಕೆಯು 10 ಕೋಟಿಗಿಂತ ಹೆಚ್ಚಿಲ್ಲ ಮತ್ತು ವಾರ್ಷಿಕ ವಹಿವಾಟು 50 ಕೋಟಿಗಿಂತ ಹೆಚ್ಚಿರುವುದಿಲ್ಲ ಅಂತ ಇದನ್ನು ಕೂಡ ಮೆನ್ಷನ್ ಮಾಡಿರುವಂತದ್ದು. ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿರುವಂತದ್ದು. ಇದರಿಂದ ಕೂಡ ಏನಾಗಿದೆ ತಮಗೆ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ. ಯಾವ ರಾಷ್ಟ್ರವು ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ನ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಯಾವ್ದಾಗುತ್ತೆ ಆಪ್ಷನ್ 4ನೇ ಆಪ್ಷನ್ ಮಲೇಷಿಯಾ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದ್ರೆ ನಾವು ಯಾವಾಗ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ ನೋಡ್ರಿ ನಿಮಗೆ ಪ್ರೂಫ್ ಬೇಕಂದ್ರೆ ನವೆಂಬರ್ ಪಾರ್ಟ್ 1 ಮ್ಯಾಗ್ಜಿನ್ 2022 ನೀವು ಓಪನ್ ಮಾಡಿ ನೋಡ್ಬೋದು. ಅದಲ್ಲದೆ ಸುಮಾರು ಬಾರಿನೂ ಕೂಡ ನಾವು ಮ್ಯಾಗ್ಜಿನ್ ಅಲ್ಲಿ ಇದನ್ನು ಕವರ್ ಮಾಡಿದೀವಿ. ಅದಲ್ಲದೆ ವಿಡಿಯೋದಲ್ಲಿ ಕೂಡ ಸುಮಾರು ಬಾರಿಗೆ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕೊಟ್ಟಿದ್ದೀವಿ. ಇದರ ಸ್ಥಾಪನೆ ಬಗ್ಗೆ ಕೊಟ್ಟಿದ್ದೀವಿ. ಸಂಸ್ಥಾಪಕ ರಾಷ್ಟ್ರಗಳ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಅದಲ್ಲದೆ ಸದಸ್ಯ ರಾಷ್ಟ್ರಗಳು ಕೂಡ ಕೊಟ್ಟಿದ್ದೀವಿ ನೋಡಿ. ಬಾಂಗ್ಲಾದೇಶ, ಭೂತಾನು, ಭಾರತ, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಅಂತ ಹೇಳ್ತೀವಿ.
ಇದನ್ನು ಕೂಡ ತಮಗೆ ಏನಾಗಿರುವಂಥದ್ದು ಹೆಲ್ಪ್ ಆಗಿರುವಂಥದ್ದು. ನೋಡಿ ಯಾವ ತರ ನಾವು ಆರ್ಟಿಕಲ್ ಅನ್ನು ಡಿಸೈನ್ ಮಾಡ್ತಿದ್ವಿ, ಯಾವ ತರ ಒಂದು ನೋಟ್ಸ್ ಅನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಅದರಲ್ಲಿ ಜಸ್ಟ್ ನೋಟ್ಸ್ ಅನ್ನು ಅಷ್ಟೇ ಪ್ರೊವೈಡ್ ಮಾಡ್ತಾ ಇಲ್ಲ, ವಿಡಿಯೋ ಕ್ವಾಲಿಟಿ ಇರುವಂತಹ ವಿಡಿಯೋಗಳನ್ನು ಕೂಡ ನಾವು ನಿಮ್ಗೆ ನೀಡ್ತಾ ಇದೀವಿ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೂಡ ನಿಮಗೆ ಏನಾಗ್ತಿದೆ 25ರಿಂದ 30ವರೆಗೆ ಕ್ವಶನ್ಗಳು ಡೈರೆಕ್ಟ್ ಆಗಿ ತಮಗೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೆಲ್ಪ್ ಆಗ್ತಾ ಇರುವಂತದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಓಜೋನ್ ಸಂರಕ್ಷಣೆಗಾಗಿ ಯಾವ ದಿನದಂದು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ 16ನೇ ಸೆಪ್ಟೆಂಬರ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಇದ್ರ ಬಗ್ಗೆನೂ ಕೂಡ ನಾವು ನಮ್ಮ ಒಂದು ಮ್ಯಾಗಝಿನ್ ಅಲ್ಲಿ ಡಿಸ್ಕಷನ್ ಮಾಡಿರುವಂತದ್ದು. ನೋಡಿ ಇಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಒಂದು ಹೆಡ್ಡಿಂಗ್ ಕೊಟ್ಟಿದೀವಿ, ಆ ಹೆಡ್ಡಿಂಗ್ ಮೇಲೆ ಪ್ರಶ್ನೆಯನ್ನು ಕೇಳಿರುವಂತದ್ದು. ಯಾವ ತರ ನೀವು ಯಾವ ಮ್ಯಾಗಝಿನ್ ಸರ್ಚ್ ಮಾಡ್ಬೇಕಂದ್ರೆ ಸೆಪ್ಟೆಂಬರ್ ಮ್ಯಾಗಝಿನ್ 2023 ಅಂದ್ರೆ ಸೆಪ್ಟೆಂಬರ್ 2023 ನಾವು ಪಾರ್ಟ್ 1 ಮತ್ತು ಪಾರ್ಟ್ 2 ಮ್ಯಾಗಝಿನ್ ಎರಡು ಒಂದೇ ಫೈಲ್ ಅಲ್ಲಿ ಕಂಬೈನ್ ಮಾಡಿ ಕೊಟ್ಟಿರುವಂತದ್ದು. ಈ ಒಂದು ಮ್ಯಾಗಝಿನ್ ಅನ್ನು ನೀವು ಸರ್ಚ್ ಮಾಡಿಬಿಟ್ಟು ಇದನ್ನು ನೋಡಬಹುದು. ಡೈರೆಕ್ಟ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16 ಅಂತ ಕೊಟ್ಟಿದೀವಿ. ಇದ್ರ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, ಬ್ರಿಟನ್ ವುಡ್ಸ್ ನ ಅವಳಿಗಳು ಹೆಸರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ IMF ಮತ್ತು IBRD ಇದಕ್ಕೆ ಸರಿಯಾದ ಉತ್ತರ. ಇನ್ನು ನಾವು ಯಾವಾಗ ಇದನ್ನು ಡಿಸ್ಕಷನ್ ಮಾಡಿದೀವಿ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಮೇ ಪಾರ್ಟ್ 2 ಮ್ಯಾಗಝಿನ್ ಅಥವಾ ಏಪ್ರಿಲ್ ಪಾರ್ಟ್ 1 ಮ್ಯಾಗಝಿನ್ 2023 ನೀವು ತೆಗೆದು ನೋಡಬಹುದು. ಅಲ್ಲಿ ನಿಮಗೆ ಇದರ ಬಗ್ಗೆ ಈ ಒಂದು ಟಾಪಿಕ್ ಬಗ್ಗೆ ನಿಮಗೆ ಸಂಪೂರ್ಣವಾದಂತ ಒಂದು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇಲ್ಲಿ ಹೆಡ್ಡಿಂಗ್ ಕೊಟ್ಟಿದ್ದೀವಿ ನೋಡಿ, ಬ್ರಿಟನ್ ವುಡ್ಸ್ ಸಿಸ್ಟಮ್ ಅಂತ ಇದನ್ನ ನಾವು ಹೆಡ್ಡಿಂಗ್ ಕೊಟ್ಟಿರುವಂತದ್ದು. ಇದರಲ್ಲಿ ಡಿಸ್ಕಷನ್ ಮಾಡಿದ್ವಿ ನೋಡಿ ಬ್ರಿಟನ್ ವುಡ್ಸ್ ಸಿಸ್ಟಮ್ ಅಂದ್ರೆ ಏನು. ಅದಲ್ಲದೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ವಿ ನೋಡಿ, ಬ್ರಿಟನ್ ವುಡ್ಸ್ ಒಪ್ಪಂದವು ಎರಡು ಪ್ರಮುಖ ಸಂಸ್ಥೆಗಳನ್ನು ರಚಿಸಿರುವಂತದ್ದು. ಒಂದ್ ಯಾವ್ದಾರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಂತ ನಾವು ಹೇಳ್ತೀವಿ. ಈ ಒಂದು ಟಾಪಿಕ್ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೂಡ ಕೇಳಿರುವಂತದ್ದು. ಈ ಟಾಪಿಕ್ ಮೇಲೂ ತಮಗೆ ಏನಾಗಿದೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸಂಪೂರ್ಣವಾಗಿ ನಿಮಗೆ ಹೆಲ್ಪ್ ಆಗಿರುವಂತದ್ದು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಿನಗಳೊಂದಿಗೆ ಮಹತ್ವದ ದಿನಗಳನ್ನು ಗುರುತಿಸಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಒಂದು ಕಡೆ ಏನ್ ಕೊಟ್ಟಿದ್ದಾರೆ, ಮಾನವ ಹಕ್ಕುಗಳ ದಿನ ಕೊಟ್ಟಿದ್ದಾರೆ, ಆಮೇಲೆ ಸಂವಿಧಾನ ದಿನ ಕೊಟ್ಟಿದ್ದಾರೆ, ರಾಷ್ಟ್ರೀಯ ಮತದಾರ ದಿನ ಕೊಟ್ಟಿದ್ದಾರೆ, ಆಮೇಲೆ ಭಯೋತ್ಪಾದನೆ ವಿರೋಧ ದಿನನೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ನಾವು ಡಿಸೆಂಬರ್ 10ರಂದು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಸಂವಿಧಾನ ದಿನವನ್ನು ನಾವು ನವೆಂಬರ್ 26ರಂದು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ರಾಷ್ಟ್ರೀಯ ಮತದಾರ ದಿನವನ್ನು ಜನವರಿ 25ರಂದು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಭಯೋತ್ಪಾದನಾ ವಿರೋಧ ದಿನವನ್ನು ಮೇ 21ರಂದು ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಇನ್ನು ನಾವು ಯಾವ ತರ ಕವರ್ ಮಾಡಿದೀವಿ ನೋಡ್ರಿ, ಎಲ್ಲ ನಾವು ಏನು ಹೆಡ್ಡಿಂಗ್ ಕೊಟ್ಟಿದ್ದೀವಿ ಹೆಡ್ಡಿಂಗ್ ಮೇಲೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದಾರೆ ನೋಡ್ರಿ. ಯಾವ್ದಪ್ಪ ಅಂದ್ರೆ ಆರ್ಟಿಕಲ್ ಮ್ಯಾಗಝಿನ್ ಯಾವ್ದಾರ ಫೆಬ್ರವರಿ ಪಾರ್ಟ್ 1 ಮ್ಯಾಗಝಿನ್ 2023 ನೀವು ತೆಗೆದು ನೋಡ್ಬೇಕು. ಇದು ಫೆಬ್ರವರಿ 1 ಅಲ್ರಿ, ಇದು ಜನವರಿ ಪಾರ್ಟ್ 1 ಜನವರಿ ಪಾರ್ಟ್ 2 ಮ್ಯಾಗಝಿನ್ ನೀವು ತೆಗೆದು ನೋಡ್ಬೇಕು. 2023 ಅಥವಾ 2022 ತೆಗೆದು ನೋಡೋದು ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ರಾಷ್ಟ್ರೀಯ ಮತದಾರ ದಿನ ಜನವರಿ 25 ಅಂತ ಮೆನ್ಷನ್ ಮಾಡಿರುವಂತದ್ದು. ಇನ್ನ ಎರಡನೇದು ಯಾವ್ದಪ್ಪ ಅಂದ್ರೆ ರಾಷ್ಟ್ರೀಯ ಭಯೋತ್ಪಾದನೆ ನಿಗ್ರಹ ದಿನ ಅಂತ ಇಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ಮೇ 21 ಅಂತ ನಾವು ಡೈರೆಕ್ಟ್ ಅಲ್ಲಿ ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಇದನ್ನು ಕೂಡ ನೀವು ಎಕ್ಸಾಮ್ ಅಲ್ಲಿ ಕೇಳಿದ ಇದ್ರ ಬಗ್ಗೆ ಕೂಡ ಯಾವ್ದಕ್ಕೆ ನೀವು ಪ್ರೂಫ್ ನೋಡ್ಬೇಕಂದ್ರೆ ಮೇ ಪಾರ್ಟ್ 2 ಮ್ಯಾಗಝಿನ್ 2023 ನೀವು ಓಪನ್ ಮಾಡಿದ್ರೆ ನಿಮಗೆ ಈ ಒಂದು ಟಾಪಿಕ್ ಅಲ್ಲಿ ಸಿಗುತ್ತೆ. ಇನ್ನು ಮೂರನೇದು ಯಾವ್ದಂದ್ರೆ ಡಿಸೆಂಬರ್ ಮ್ಯಾಗಝಿನ್ 2022 ಅಥವಾ 2023 ನೀವು ತೆಗೆದು ನೋಡ್ಬೇಕು. ಡಿಸೆಂಬರ್ ಇಲ್ಲಿ ಇನ್ನು ನಾವು ಏನಪ್ಪಾ ಅಂತಂದ್ರೆ ಡಿಸೆಂಬರ್ 2023 ನಿಮಗೆ ಮ್ಯಾಗಝಿನ್ ಪ್ರೊವೈಡ್ ಮಾಡಿಲ್ಲ. ಇನ್ನು ನಾವು ವಿಡಿಯೋಗಳನ್ನು ಮಾಡಿದೀವಿ, ಕ್ಲಾಸ್ ಮಾಡಿದೀವಿ. ಆ ಕ್ಲಾಸ್ ಅಲ್ಲಿ ಕೂಡ ನಾವು ಮಾನವ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡಿರುವಂತದ್ದು. ಅದು ಡಿಸೆಂಬರ್ 10ನೇ ತಾರೀಕಂದು ಡಿಸ್ಕಷನ್ ಮಾಡಿರುವಂತದ್ದು. ಇನ್ನು 2022 ಮ್ಯಾಗಝಿನ್ ಪಾರ್ಟ್ 1 ಡಿಸೆಂಬರ್ ತೆಗೆದುಕೊಂಡ್ರೆ ಅಲ್ಲಿ ಕವರ್ ಮಾಡಿದೀವಿ ನೋಡಿ, ವಿಶ್ವ ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10 ಅಂತ ಇಲ್ಲಿ ಕೊಟ್ಟಿದ್ದೀವಿ. ಇದ್ರ ಮೇಲೇನು ಕೂಡ ಪ್ರಶ್ನೆ ಬಂದಿದೆ. ಇನ್ನು ಎರಡನೇದು ಯಾವ್ದಪ್ಪ ಅಂದ್ರೆ ಸಂವಿಧಾನ ದಿನ ನವೆಂಬರ್ 26 ಸೆಲೆಬ್ರೇಟ್ ಮಾಡ್ತೀವಿ. ಇದನ್ನು ಕೂಡ ನಾವು ಹೆಡ್ಡಿಂಗ್ ಅಲ್ಲೇ ಕೊಟ್ಟಿರುವಂತದ್ದು. ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿರುವಂತದ್ದು. ಇದಕ್ಕೆ ಪ್ರೂಫ್ ಬೇಕಂದ್ರೆ ನೀವು ನವೆಂಬರ್ ಮ್ಯಾಗಝಿನ್ 2023 ನೋಡಬಹುದು, ಅಥವಾ ನವೆಂಬರ್ ಪಾರ್ಟ್ 2 ಮ್ಯಾಗಝಿನ್ 2022 ನೀವು ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇದರಿಂದ ಕೂಡ ಏನಾಗಿದೆ ತಮಗೆ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಸಂಪೂರ್ಣವಾಗಿ ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಂಸತ್ತಿನ 1887ರ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧಿನಿಯಮದ ಪ್ರಕಾರ ರಚಿತವಾದ ಲೋಕ ಅದಾಲತಿನ ಪ್ರಮುಖ ಲಕ್ಷಣಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದರೆ, ಮೊದಲನೇ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಸಿವಿಲ್ ನ್ಯಾಯಾಲಯಗಳಿಗೆ ಕೊಡಲಾಗಿರುವ ಅಧಿಕಾರಗಳನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಬಿ ಏನು ಕೊಟ್ಟಿದ್ದಾರೆ, ಬಿ ಆಪ್ಷನ್ ನ್ಯಾಯಾಲಯದ ಶುಲ್ಕವಿಲ್ಲ ಮತ್ತು ವ್ಯಾಜ್ಯಗಳ ಶೀಘ್ರ ಇತ್ಯರ್ಥ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಮೇಲೆ ವ್ಯಾಜ್ಯದ ಪಕ್ಷಗಾರರ ಪರಸ್ಪರ ಒಪ್ಪಿಗೆಯ ನಂತರ ನೀಡುವ ತೀರ್ಪನ್ನು ಮೇಲ್ಮನವಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ.
ಇನ್ನೊಂದು ಯಾವ್ದಪ್ಪ ಅಂದ್ರೆ ನಾಗರಿಕ ಕಂದಾಯ ಮತ್ತು ಸಾಮಾನ್ಯ ಅಪರಾಧ ಮೊಕದ್ದಮೆಗಳು ಲೋಕ್ ಅದಾಲತಿನ ವ್ಯಾಪ್ತಿಯಲ್ಲಿ ಬರುತ್ತವೆ ಅಂತ ಈ ತರ ನಿಮ್ಮ ಎಕ್ಸಾಮ್ ಅಲ್ಲಿ ಲೋಕ್ ಅದಾಲತ್ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದಟ್ ನಾವು ಯಾವ ತರ ಡಿಸ್ಕಷನ್ ಮಾಡಿದೀವಿ ಇದ್ರ ಬಗ್ಗೆ ನೋಡ್ರಿ. ಲೋಕ್ ಅದಾಲತ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಂತದ್ದು, ಇದರಲ್ಲಿ ಎಲ್ಲಾ ನಾವು ಲೋಕ್ ಅದಾಲತ್ ಬಗ್ಗೆ ಡಿಸ್ಕಷನ್ ಮಾಡಿರುವಂತದ್ದು. ಇಲ್ಲಿ ಕಾಣ್ತದೆ ನಿಮಗೆ ಲೋಕ್ ಅದಾಲತ್, ಇದು ಒಂದು ನ್ಯಾಯಾಲಯದಲ್ಲಿ ಅಥವಾ ವ್ಯಾಜ್ಯ ಪೂರ್ವ ಹಂತದಲ್ಲಿ ಬಾಕಿ ಇರುವ ವಿವಾದಗಳನ್ನು ಅಥವಾ ಪ್ರಕರಣಗಳನ್ನು ಸೌಹಾರ್ದತೆವಾಗಿ ಒಂದು ಇತ್ಯರ್ಥಪಡಿಸುವ ಅಥವಾ ರಾಜ್ಯ ಮಾಡಿಕೊಳ್ಳುವ ವೇದಿಕೆ ಆಗಿರುವಂಥದ್ದು. ಅದರಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಈ ಕಾಯ್ದೆಯಡಿ ಲೋಕ್ ಅದಾಲತ್ಗಳು ಮಾಡಿದ ಪ್ರಶಸ್ತಿಯನ್ನು ಅಥವಾ ಒಂದು ನಿರ್ಧಾರವನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಎಂದು ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದೀವಿ. ಇದನ್ನು ಕೂಡ ಅಲ್ಲಿ ಕೇಳಿರುವಂಥದ್ದು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದು ಅಂತಿಮ ಮತ್ತು ಎಲ್ಲಾ ಪಕ್ಷಗಳೇ ಬದ್ಧವಾಗಿದೆ. ಅಂಥ ಪ್ರಶಸ್ತಿಯ ವಿರುದ್ಧ ಅಂದ್ರೆ ಒಂದು ನಿರ್ಧಾರ ಅಥವಾ ತೀರ್ಪದ ವಿರುದ್ಧ ಯಾವುದೇ ಮೇಲ್ಮನವಿ ಯಾವುದೇ ನ್ಯಾಯಾಲಯದ ಮುಂದೆ ಇರುವುದಿಲ್ಲ ಅಂತ ಇದನ್ನು ಕೂಡ ನಾವು ಇಲ್ಲಿ ಕವರ್ ಮಾಡಿರುವಂಥದ್ದು. ಇದರ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ ಇದರಿಂದ ಕೂಡ ತಮ್ಗೆ ಏನಾಗಿದೆ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಯಾವ ತರ ಕೇಳಿದಾರೆ ನೋಡ್ರಿ, ಭಾರತ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಇದರಲ್ಲಿ ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಭಾರತ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಭಾಗವೇ ಆಗಿದೆ ಎಂದು ಹೇಳಿದಂತ ಒಂದು ಸೆಂಟೆನ್ಸ್ ಕೊಟ್ಟಿರುವಂಥದ್ದು. ಎರಡನೇ ಸೆಂಟೆನ್ಸ್ ಯಾವ ತರ ಕೊಟ್ಟಿದ್ದಾರೆ ನೋಡ್ರಿ, ಅನುಚ್ಛೇದ 368 ಅಡಿಯಲ್ಲಿ ಭಾರತ ಸಂವಿಧಾನದ ಸಂಸತ್ತಿಗೆ ಸಂವಿಧಾನದ ಮೂಲ ರಚನೆಯನ್ನೇ ತಿದ್ದುಪಡಿಗೊಳಿಸಲು ಅಧಿಕಾರವನ್ನು ನೀಡುತ್ತದೆ ಅಂತ ಎರಡನೇ ಇಲ್ಲಿ ಸೆಂಟೆನ್ಸ್ ಕೊಟ್ಟಿರುವಂಥದ್ದು. ಈ ಸೆಂಟೆನ್ಸ್ ಕೂಡ ನಾವು ಇಲ್ಲಿ ಕೇಶವಾನಂದ ಭಾರತಿ ಪ್ರಕರಣ ಡಿಸ್ಕಷನ್ ಮಾಡಿದಾಗ ಇದರ ಬಗ್ಗೆ ಕವರ್ ಮಾಡಿರುವಂಥದ್ದು. ಆದರೆ ಇದೇ ಇದರಲ್ಲಿ ತಪ್ಪಾಗಿರುವಂಥದ್ದು. ಯಾವ ತರ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರ ಏಪ್ರಿಲ್ 2 ಮ್ಯಾಗಝಿನ್ 2023 ತೆಗೆದು ಓಪನ್ ಮಾಡಿದ್ರ ಯಾರು ನಮ್ಮ ಮ್ಯಾಗಝಿನ್ ಪಡೆದುಕೊಂಡ್ರಿ, ಏಪ್ರಿಲ್ ಪಾರ್ಟ್ 2 ಮ್ಯಾಗಝಿನ್ 2023 ನೀವು ಓಪನ್ ಮಾಡಿದ್ರ ಅಲ್ಲಿ ನಿಮಗೆ ಸಿಗುತ್ತೆ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ 1973 ಅಂತ ಇಲ್ಲಿ ಈ ಪ್ರಕರಣ ಬಗ್ಗೆ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಇಲ್ಲಿ ನೋಡಿ, ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತಿಗೆ ಬದಲಾಯಿಸಲು ಅಥವಾ ತಿದ್ದುಪಡಿಸಲು ಸಾಧ್ಯವಿಲ್ಲ ಎಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಅದಲ್ಲದೆ ಆದಾಗ್ಯೂ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅನಿಯಂತ್ರಿತ ಅಧಿಕಾರವಿದೆ, ಆದರೆ ಅದು ಸಂವಿಧಾನದ ಮೂಲಭೂತ ರಚನೆ ಅಥವಾ ಮೂಲ ಲಕ್ಷಣಗಳನ್ನು ಬದಲಾಯಿಸಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದರ ಬಗ್ಗೆ ಡಿಸ್ಕಷನ್ ಮಾಡಿರುವಂಥದ್ದು. ಇದರ ಮೇಲೆ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ ನೋಡಿ, ಅನುಚ್ಛೇದ 368 ಅಡಿಯಲ್ಲಿ ಭಾರತ ಸಂವಿಧಾನವು ಸಂಸತ್ತಿಗೆ ಸಂವಿಧಾನದ ಮೂಲ ರಚನೆಯನ್ನೇ ತಿದ್ದುಪಡಿಗೊಳಿಸಲು ಅಧಿಕಾರವನ್ನು ನೀಡುತ್ತದೆ ಅಂತ ಇಲ್ಲಿ ಎರಡನೇ ಸೆಂಟೆನ್ಸ್ ಕೊಟ್ಟಿರುವಂಥದ್ದು. ಇದು ತಪ್ಪಾಗಿರುವಂಥದ್ದು. ಇದರಿಂದ ಕೂಡ ತಮಗೆ ಏನಾಗಿದೆ, ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದರೆ ನೋಡ್ರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 5. ಇದಕ್ಕೆ ಸರಿಯಾದ ಉತ್ತರ. ಆದರೆ ನಾವು ಯಾವಾಗ ಕವರ್ ಮಾಡಿದ್ರ ನವೆಂಬರ್ ಪಾರ್ಟ್ 1 ಮ್ಯಾಗಝಿನ್ 2022 ನೀವು ತೆಗೆದುಕೊಳ್ಬಹುದು. ಅಲ್ಲಿ ಇದ್ರ ಬಗ್ಗೆ ನಾವು ಕವರ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಕೊಟ್ಟಿದ್ದೀವಿ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಸ್ಥಾಪನೆ ಮತ್ತು ಅವುಗಳ ಇರುವ ಸ್ಥಳಗಳ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಆಗಿರ್ಬೋದು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ, ಅಂಶಿ ರಾಷ್ಟ್ರೀಯ ಉದ್ಯಾನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ, ಟೋಟಲ್ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳು ಕಂಡು ಬರ್ತಾವ. ಅದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಪಟ್ಟಿ 1 ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪಟ್ಟಿ 2 ಕೊಟ್ಟಿದ್ದಾರೆ. ಒಂದು ಕಡೆ ಯಾವ ತರ ಕೊಟ್ಟಿದ್ದಾರೆ, ನ್ಯಾಫೆಡ್ ಅಂತ ಕೊಟ್ಟಿದ್ದಾರೆ, ಸಹಕಾರಿ ವಲಯ ಅಭಿವೃದ್ಧಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು CSCP ಕೊಟ್ಟಿದ್ದಾರೆ, ಹೈನುಗಾರಿಕೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಮೂರನೇದಾದ NDDB ಅನ್ನೋ ಸಹಕಾರಿ ಮಾರುಕಟ್ಟೆ ಕೊಟ್ಟಿದ್ದಾರೆ. ನಾಲ್ಕನೇದು NCDC ಕೃಷಿ ಬೆಲೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆಪ್ಷನ್ ನಿಮ್ಗೆ ಗೊತ್ತಿದ್ರೆ ಎಲಿಮಿನೇಟ್ ಮಾಡ್ಬೋದು ನೀವು. ಇಲ್ಲಿ CSCP ಇದಕ್ಕೆ ಏನಾಗುತ್ತೆ, ಕೃಷಿ ಬೆಲೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇದನ್ನು ಕೂಡ ನಾವು ಕವರ್ ಮಾಡಿರುವಂಥದ್ದು. ಇಲ್ಲಿ ನೋಡ್ರಿ ಬಿ, ನೀವು ಯಾವ್ದಪ್ಪ ಅಂತಂದ್ರೆ ಬಿ ಆಪ್ಷನ್ ಎಷ್ಟಾಗುತ್ತೆ, 4 ಇದಕ್ಕೆ ಸರಿಯಾದಾಗುತ್ತೆ. ಬಿ ಆಪ್ಷನ್ 4 ಇರೋದ್ರಲ್ಲಿ ಕೇವಲ ಒಂದೇ ಇರುವಂಥದ್ದು. ಸೊ ದ್ಯಾಟ್ ಬಿ ನಿಮಗೆ ಗೊತ್ತಿದ್ರ ಇಲ್ಲಿ ಆರಾಮಾಗಿ ನೀವು ಈ ಕ್ವಶನ್ಗೆ ಟಿಕ್ ಮಾಡಬಹುದಾಗಿತ್ತು. ಅಂದ್ರೆ ನಾವು ಯಾವಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿವಿ ಅಂದ್ರ ನೋಡಿ, ಜೂನ್ ಪಾರ್ಟ್ 1 ಮ್ಯಾಗಝಿನ್ 2023 ನೀವು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ರಿ, ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ MSP ಬಗ್ಗೆ ನಾವು ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಆ ಪಾಯಿಂಟ್ ಅನ್ನು ಕವರ್ ಮಾಡಿರುವಂಥದ್ದು. ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ, MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೃಷಿ ವೆಚ್ಚಗಳು ಬೆಲೆಗಳ ಆಯೋಗದ ಅಂದ್ರೆ CSCP ಶಿಫಾರಸುಗಳನ್ನು ಆಧರಿಸಿದೆ ಅಂತ ಇಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಈ ಯಾವ್ದಪ್ಪ ಅಂತಂದ್ರೆ ಆ ಬಿ ಆಪ್ಷನ್ ನೀವು 4ಕ್ಕೆ ಟಿಕ್ ಮಾಡಿದ್ರ ಇಲ್ಲಿ ಏನಾಗುತ್ತೆ, ನೀವು ಸರಿಯಾದ ಉತ್ತರ ಸಿಗ್ತಾ ಇರುವಂಥದ್ದು. ಇದನ್ನು ಕೂಡ ತಮಗೆ ಏನಾಗಿದೆ,
ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಗುಟೆನ್ಬರ್ಗ್ನ ವಿಚ್ಛಿನ್ನತೆಯ ಸೀಮಾ ವಲಯವು ಡ್ಯಾಶ್ ಅನ್ನು ನಡುವೆ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದರಿಂದ ನಾವು ಯಾವಾಗ ಕವರ್ ಮಾಡಿದಾರ ಈ ಒಂದು ಇದ್ರ ಟಾಪಿಕ್ ಬಗ್ಗೆ ಫೆಬ್ರವರಿ ಪಾರ್ಟ್ 1 ಮ್ಯಾಗಜಿನ್ 2023 ಓಪನ್ ಮಾಡಿದ್ರೆ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ಇಲ್ಲಿ ಕವರ್ ಮಾಡಿದೆ ನೋಡಿ, ಸೀಮಾ ವಲಯಗಳು ಅಂತ ಒಂದು ಕಡೆ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಭೂಖಂಡ ಕವಚ ಮತ್ತು ಸಾಗರಿಕ ಕವಚ ಕಾರ್ನಾಡು ಕಾನ್ರಾಡ್ ಅಂತ ಹೇಳ್ತೀವಿ. ಏನೋ ಭೂ ಕವಚ ಮ್ಯಾಂಟಲ್ ಮೆಹರವಿಶಿಕ ಇಲ್ಲಿ ಕೊಟ್ಟಿದೆ ನೋಡ್ರಿ. ಮ್ಯಾಂಟಲ್ ಅಂದ್ರೆ ಗುಟೆನ್ಬರ್ಗ್ ಅಥವಾ ಓಲ್ಡ್ ಹ್ಯಾಮ್ ಅಂತ ಕರಿತೀವಿ ನಾವು ಸೀಮಾ ವಲಯ. ಈ ಒಂದು ಸೀಮಾ ವಲಯ ಮ್ಯಾಂಟಲ್ ಮತ್ತು ಕೇಂದ್ರ ಗೋಳವನ್ನು ಸೆಪರೇಟ್ ಮಾಡ್ತಾ ಇರುವಂಥದ್ದು. ಇದರ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ಇದನ್ನು ಕೂಡ ತಮಗೆ ಎಕ್ಸಾಮ್ ಅಲ್ಲಿ ನಮ್ಮ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ತರ ಪ್ರಶ್ನೆ ಕೇಳಿದರೆ ಒಂದು ಕಡೆ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ, ಒಂದು ಕಡೆ ಪಠ್ಯ 1 ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪಠ್ಯ 2 ಕೊಟ್ಟಿದ್ದಾರೆ. 14 ರಾಷ್ಟ್ರೀಯ ಬ್ಯಾಂಕ್ಗಳ ಒಂದು ರಾಷ್ಟ್ರೀಕರಣ ಕೊಟ್ಟಿದ್ದಾರೆ. ಆಮೇಲೆ ಭಾರತದ ರಿಸರ್ವ್ ಬ್ಯಾಂಕ್ ಕೊಟ್ಟಿದ್ದಾರೆ, ಆಮೇಲೆ ನಬಾರ್ಡ ಕೊಟ್ಟಿದ್ದಾರೆ, ಭಾರತದ ಆಹಾರ ನಿಗಮ ಕೊಟ್ಟಿದ್ದಾರೆ, ಇನ್ನೊಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಕೊಟ್ಟಿರುವಂಥದ್ದು. ಇದರಲ್ಲಿ ಒಂದು ಕಡೆ ಏನು ಕೊಟ್ಟಿದ್ದಾರೆ 1935 ಕೊಟ್ಟಿದ್ದಾರೆ, 1969, 1955, 1982, 1965 ಮೆನ್ಷನ್ ಮಾಡಿರುವಂಥದ್ದು. ಇನ್ನು ನಮ್ಮ ಒಂದು ನ್ಯೂಸ್ ಎಲ್ ಎಸ್ ತಮಗೆ ಯಾವಾಗ ಹೆಲ್ಪ್ ಆಗಿದೆ ನೋಡ್ರಿ. ಫಾರ್ ಪ್ರೂಫ್ ನೀವು ನವೆಂಬರ್ ಮ್ಯಾಗಜಿನ್ 2023 ಓಪನ್ ಮಾಡುವುದು. ಅಲ್ಲಿ ಕೊಟ್ಟಿದ್ದೇವೆ ನೋಡಿ, 1969ರಲ್ಲಿ ಮೊದಲ ಹಂತದಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಅದಲ್ಲದೆ ನಬಾರ್ಡ ಬಗ್ಗೆ ಡಿಸ್ಕಷನ್ ಮಾಡಿದೆ ನೋಡಿ. ನಬಾರ್ಡ ಸಂಸ್ಥಾಪನೆ ದಿನ ಬಗ್ಗೆ ಬಂದಾಗ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ನೀಡಿರುವಂಥದ್ದು ಜುಲೈ 12ಕ್ಕೆ. ಹಾಗಾದ್ರೆ ನೀವು ಪ್ರೂಫ್ ನೋಡ್ಬೇಕಂದ್ರೆ ಜುಲೈ ಪಾರ್ಟ್ 2 ಮ್ಯಾಗಜಿನ್ 2023 ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಸವಿಸ್ತರವಾದಂಥ ಮಾಹಿತಿ ಸಿಗುತ್ತೆ. ನಬಾರ್ಡ ಕೊಟ್ಟಿದೆ ನೋಡಿ. ನಬಾರ್ಡ ಸ್ಥಾಪನೆ ಆಗಿದ್ದು 1982 ಜುಲೈ 12ರಂದು ನಬಾರ್ಡವನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಸ್ಥಾಪನಾ ದಿನ ಬಂದಾಗ ನಾವು ಇದ್ರ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆನೂ ಡಿಸ್ಕಷನ್ ಮಾಡಿರುವಂಥದ್ದು. ಏಪ್ರಿಲ್ 1ರಂದು ನಾವು ಭಾರತೀಯ ರಿಸರ್ವ್ ಬ್ಯಾಂಕ್ನ ಸಂಸ್ಥಾಪನಾ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಪ್ರೂಫ್ ಬೇಕಾದ್ರೆ ನಿಮಗೆ ಮಾರ್ಚ್ ಪಾರ್ಟ್ 1 ಮ್ಯಾಗಜಿನ್ 2023 ನೀವು ಓಪನ್ ಮಾಡಿ ನೋಡ್ಬೋದು. ಅಲ್ಲಿ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ. ಇಲ್ಲಿ ಕೊಟ್ಟೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು 1935 ಏಪ್ರಿಲ್ 1ರಂದು ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿರುವಂಥದ್ದು. ಇದರಿಂದ ಕೂಡ ತಮಗೆ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸಹಕಾರ ಚಳುವಳಿ ಬಗ್ಗೆ ಸಹಕಾರ ಸಂಘಗಳ ಮೇಲೆ ನಿಮ್ಮ ಎಕ್ಸಾಮ್ ಅಲ್ಲಿ 4 ರಿಂದ 5 ಪ್ರಶ್ನೆಗಳು ಬಂದಿರುವಂಥದ್ದು. ನಮ್ಮ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಎಲ್ಲಾ ಪ್ರಶ್ನೆಗಳು ತಮಗೆ ಹೆಲ್ಪ್ ಆಗಿರುವಂಥದ್ದು. ಯಾವ ಪ್ರಶ್ನೆ ನೋಡ್ರಿ, ಸಹಕಾರಿ ಸಾಲ ಚಳುವಳಿಯ ಹುಟ್ಟಿದ ಸ್ಥಳ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಂಗ್ಲೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, ಸಹಕಾರಿ ಸಂಘಗಳ ನೋಂದಾವಣೆ ಮತ್ತು ಇತರ ಚಟುವಟಿಕೆಗಳನ್ನು ಯಾರು ನಿಯಂತ್ರಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಇನ್ನು 3ನೇ ಪ್ರಶ್ನೆ ನೋಡ್ರಿ, ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಈ ಒಂದು ಪ್ರಶ್ನೆಗೆ ನಿಮಗೆ ಏನಪ್ಪಾ ಅಂದ್ರೆ ಒಂದು ಪ್ರೂಫ್ ಬೇಕಾದ್ರೆ ನೀವು ಜೂನ್ ಪಾರ್ಟ್ 1 ಮ್ಯಾಗಜಿನ್ ಅಥವಾ ನವೆಂಬರ್ ಮಂತ್ ಮ್ಯಾಗಜಿನ್ 2023 ನೀವು ನೋಡ್ಬೋದು. ಅಥವಾ ಇಲ್ಲಿ ಯಾವ್ದಪ್ಪ ಅಂದ್ರೆ ಫಾರ್ ಪ್ರೂಫ್ ನೀವು ಜೂನ್ ಪಾರ್ಟ್ 1 ಮ್ಯಾಗಜಿನ್ ನೋಡ್ಬೋದು. ಅಂದ್ರೆ ಒಟ್ಟಾರೆಯಾಗಿ ನಾವು 3 ಟಾಪಿಕ್ಗಳ ಬಗ್ಗೆ ಈ ಒಂದು ಸಹಕಾರ ಸಂಘಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಜೂನ್ ಪಾರ್ಟ್ 1 ಮ್ಯಾಗಜಿನ್ ಮತ್ತು ನವೆಂಬರ್ ಮ್ಯಾಗಜಿನ್ 2023 ನೀವು ಓಪನ್ ಮಾಡಿದ್ರೆ ಅಲ್ಲಿ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, 18ನೇ ಮತ್ತು 19ನೇ ಶತಮಾನದ ಅವಧಿಯಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಕೈಗಾರಿಕಾ ಕ್ರಾಂತಿಯ ನಂತರ ಸಹಕಾರ ಚಳವಳಿಯು ಪ್ರಾರಂಭವಾದವು ಅಂತ ಮೆನ್ಷನ್ ಮಾಡಿರುವಂಥದ್ದು. ಇದರ ಮೇಲೆ ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕಾಣಿಸಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಕೊಟ್ಟಿದೆ ನೋಡಿ, ಇವುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ ಮತ್ತು ರಾಜ್ಯ ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ ನೋಂದಾಯಿಸಲಾಗಿರುವಂಥದ್ದು. ಇದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದರ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿರುವಂಥದ್ದು. ಇನ್ನು ನೆಕ್ಸ್ಟ್ ಇಲ್ಲಿ ಕೊಟ್ಟಿದೆ ನೋಡಿ, ಭಾರತದ ಮೊದಲ ಸಹಕಾರಿ ಕಾನೂನು ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಕಾಯ್ದೆ 1904 ಮಾರ್ಚ್ 25, 1904ರಂದು ಏನಪ್ಪಾ ಅಂತಂದ್ರೆ ಇದನ್ನು ಅಂಗೀಕರಿಸಲಾಯಿತು ಅಂತ ಇಲ್ಲಿ ಮಾಹಿತಿ ಶೇರ್ ಮಾಡಿರುವಂಥದ್ದು ಅಥವಾ ಮಾಹಿತಿಯನ್ನು ಮ್ಯಾಗಜಿನ್ ಅಲ್ಲಿ ಕವರ್ ಮಾಡಿರುವಂಥದ್ದು. ಇದರ ಮೇಲೇನು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕಾಣಿಸಿಕೊಂಡಿರುವಂಥದ್ದು. ಸೊ ದ್ಯಾಟ್ ಈ ಟಾಪಿಕ್ ಕೂಡ ತಮಗೆ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂಥದ್ದು. ಇನ್ನು ಇಲ್ಲಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ತರ ಈ ಒಂದು ಯಾವ್ದಪ್ಪ ಅಂದ್ರೆ ಸಹಕಾರ ಸಂಘಗಳ ಇಂಡಿಯಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಳವಣಿಗೆ ಆದವು. 1912ರಲ್ಲಿ ಸಹಕಾರ ಸಂಘಗಳ ಕಾಯ್ದೆ ಎಂದು ಕರೆಯಲ್ಪಡುವ ಹೆಚ್ಚು ಸಮಗ್ರವಾದ ಶಾಸನ ಪರಿಚಯಿಸಲಾಯಿತು. ಇದರ ಬಗ್ಗೆನೂ ಡಿಸ್ಕಷನ್ ಮಾಡಿದ್ವಿ. ಅಥವಾ 1904 ಕಾಯ್ದೆಯ ಬಗ್ಗೆನೂ ಕೂಡ ನಾವು ಇಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಯ ಹುದ್ದೆಗೆ ಸರಿಯಾದ ಅರ್ಹತೆ ಆಗಿರುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ.
ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಎರಡನೇ ಆಪ್ಷನ್ 30 ವರ್ಷ ವಯಸ್ಸಾಗಿರಬೇಕು. ಇದಕ್ಕೆ ಸರಿಯಾದ ತಪ್ಪಾಗಿರುವಂತ ಇದು ಸರಿಯಾಗಿ ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ 30 ವರ್ಷ. ಅವ್ರು ಏನ್ ಕೇಳಿದರೆ ಅರ್ಹತೆ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ದಟ್ ಇಲ್ಲಿ ರಾಂಗ್ ಆಗಿರೋ ಯಾವ್ದಂದ್ರ 30 ವರ್ಷ ವಯಸ್ಸು ಅಂತ ನಾವು ಹೇಳ್ತೀವಿ. ಅಂದ್ರೆ ನಮಗೆ ಎಲ್ಲಿ ಕವರ್ ಮಾಡಿದ್ರೆ ನಾವು ಫಾರ್ ಪ್ರೂಫ್ ಜೂನ್ ಪಾರ್ಟ್ 1 ಮ್ಯಾಗಝಿನ್ 2022 ನೀವು ಓಪನ್ ಮಾಡಿದ್ರೆ ಸಿಗುತ್ತೆ. ಅಥವಾ ಸುಮಾರು ಬಾರಿನೂ ಕೂಡ ನಾವು ವಿಡಿಯೋದಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಕೊಟ್ಟಿದೆ ನೋಡಿ, ಅರ್ಹತೆಗಳಂತ ಕನಿಷ್ಠ 35 ವರ್ಷ ವಯಸ್ಸಾಗಿರ್ಬೇಕು. ಆಮೇಲೆ ಇವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರ, ರಾಷ್ಟ್ರಪತಿ ಅವರಿಗೆ ಯಾರು ಆಯ್ಕೆ ಮಾಡ್ತಾರ, ಅದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ಕೊಟ್ಟಿರುವಂತದ್ದು. ನಾನು ಜಸ್ಟ್ ಇಲ್ಲಿ ಅರ್ಹತೆಗಳ ಬಗ್ಗೆ ಎತ್ಕೊಂಡೇನೆ, ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮೊದಲನೇ ಪಾಯಿಂಟ್ ಅಲ್ಲೇ ಮೆನ್ಷನ್ ಮಾಡಿದೆ, ಕನಿಷ್ಠ ಇವರಿಗೆ 35 ವರ್ಷ ವಯಸ್ಸಾಗಿರ್ಬೇಕಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇದನ್ನು ಕೂಡ ತಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕಾಣಿಸಿಕೊಂಡಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 82ನೇ ಪ್ರಶ್ನೆ ಯಾವ ತರ ಕೇಳಿದರೆ, ಶ್ರೀ ರಾಮಾನುಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ವಿಶಿಷ್ಟಾದ್ವೈತ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆದ್ರೆ ನಾವು ಯಾವಾಗ ಇದರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ನಿಮಗೆ ಪ್ರೂಫ್ ಬೇಕಾದ್ರೆ ಫೆಬ್ರವರಿ ಪಾರ್ಟ್ 1 ಮ್ಯಾಗಝಿನ್ ಅಂದ್ರೆ ಫೆಬ್ರವರಿ ಪಾರ್ಟ್ 1 ಅಥವಾ ಪಾರ್ಟ್ 2 ಮ್ಯಾಗಝಿನ್ 2022 ನೀವು ಓಪನ್ ಮಾಡಬೇಕು. ಅಲ್ಲಿ ನಿಮಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಿಗುತ್ತೆ. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ರಾಮಾನುಚಾರ್ಯರ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ರಾಮಾನುಚಾರ್ಯರ ಏಕತಾ ಪ್ರತಿಮೆಯನ್ನು ಏನು ಉದ್ಘಾಟನೆ ಮಾಡಿದ್ರು ನೋಡ್ರಿ, ಅಂತ ಸಂದರ್ಭದಲ್ಲಿ ರಾಮಾನುಚಾರ್ಯರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿರುವಂತದ್ದು. ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ ಮೆನ್ಷನ್ ಮಾಡಿರುವಂತದ್ದು. ಇದರ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಯುರಂಧ್ರವಿರುವ ದೇಹದ ಭಾಗಗಳು ನಿಮ್ಮಟ ಪೋರ್ಷನ್ ಡ್ಯಾಶ್ ನಲ್ಲಿವೆ ಅಂತ ಪ್ರಶ್ನೆ ಕೇಳಿದರೆ, ಸೊ ದ್ಯಾಟ್ ಇದನ್ನು ಕೂಡ ನಿಮಗೆ ಕವರ್ ಆಗಿರುವಂತದ್ದು. ಆದ್ರೆ ಇದು ನಿಮ್ಗೆ ಪ್ರೂಫ್ ಬೇಕಂದ್ರೆ ನೀವು ಆಗಸ್ಟ್ ಪಾರ್ಟ್ 1 ಮ್ಯಾಗಝಿನ್ 2023 ತೆಗೆದು ನೋಡಿದ್ರ, ಓಪನ್ ಮಾಡಿ ನೋಡಿದ್ರ ಅಲ್ಲಿ ನಿಮಗೆ ಈ ಮ್ಯಾಂಗ್ರೋವ್ ಕಾಡುಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ. ನ್ಯೂಮೆಟೋಫೋರ್ಸ್ ಬಗ್ಗೆನೂ ಕೂಡ ನಾವಲ್ಲಿ ಮೆನ್ಷನ್ ಮಾಡಿರುವಂತದ್ದು, ಅದನ್ನು ಕೂಡ ಕವರ್ ಆಗಿರುವಂತದ್ದು. ಇಲ್ಲಿ ಕೊಟ್ಟಿದೆ ನೋಡಿ, ಮ್ಯಾಂಗ್ರೋವ್ಗಳಂತ ಇವು ಲವಣಯುಕ್ತ ಮತ್ತು ಕಡಿಮೆ ಆಮ್ಲಜನಕ ಇರುವ ಪ್ರದೇಶದಲ್ಲಿ ಬೆಳೆಯುತ್ತವ ಮತ್ತು ನ್ಯೂಮೆಟೋಫೋರ್ಗಳು ಎಂದು ಕರೆಯಲ್ಪಡುವ ವಿಶೇಷ ಬೇರುಗಳನ್ನು ಹೊಂದಿದವೆ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡಿ, ಕೆಳಗಿನಗಳನ್ನು ಪರಿಗಣಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಂಡಸ್ ಪರ್ವತ ಕೊಟ್ಟಿದ್ದಾರೆ, ನ್ಯೂಜಿಲ್ಯಾಂಡ್ ಕೊಟ್ಟಿದ್ದಾರೆ, ಫಿಲಿಪೈನ್ಸ್ ಕೊಟ್ಟಿದ್ದಾರೆ, ತೈವಾನ್ ಕೊಟ್ಟಿರುವಂತದ್ದು. ಈ ಮೇಲಿನ ಯಾವುದು ಅಥವಾ ಯಾವ ಬೆಂಕಿಯ ಉಂಗುರದ ಭಾಗಗಳಾಗಿವೆ ಅಂತ ಪ್ರಶ್ನೆ ಕೇಳಿರುವಂತದ್ದು. ಅಂದ್ರೆ ರಿಂಗ್ ಆಫ್ ಫೈರ್ ಬಗ್ಗೆ ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿರುವಂತದ್ದು. ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಕೂಡ ನಮ್ಮ ಒಂದು ಮ್ಯಾಗಝಿನ್ ಅಲ್ಲಿ ನಾವು ಕವರ್ ಮಾಡಿರುವಂತದ್ದು. ಯಾವಾಗ ಕವರ್ ಮಾಡಿದ್ವಿ ಅಂದ್ರೆ ನಿಮಗೆ ಪ್ರೂಫ್ ಬೇಕಾದ್ರೆ ಡಿಸೆಂಬರ್ ಪಾರ್ಟ್ 1 ಮ್ಯಾಗಝಿನ್ 2023 ನೀವು ತೆಗೆದು ನೋಡೋದ್ರಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಮೆನ್ಷನ್ ಮಾಡಿದ್ವಿ ನೋಡಿ, ಇದು ಪೆಸಿಫಿಕ್, ಕೋಕೋಸ್, ಇಂಡಿಯನ್, ಆಸ್ಟ್ರೇಲಿಯನ್, ನಾಜ್ಕಾ, ಉತ್ತರ ಅಮೆರಿಕ ಮತ್ತು ಫಿಲಿಪೈನ್ ಪ್ಲೇಟ್ಗಳನ್ನು ಒಳಗೊಂಡಂತೆ ಹಲವಾರು ಟೆಕ್ಟಾನಿಕ ಪ್ಲೇಟ್ಗಳ ನಡುವೆ ಗಡಿಗಳನ್ನು ಗುರುತಿಸುತ್ತದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು. ಇದರ ಮೇಲೆ ಪ್ರಶ್ನೆಯನ್ನು ಎಕ್ಸಾಮ್ ಅಲ್ಲಿ ಕಾಣಿಸಿಕೊಂಡಿರುವಂತದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡ್ರಿ, ಪಠ್ಯ 1 ಪಠ್ಯ 2 ಅಂತ ಕೊಟ್ಟಿದ್ದಾರೆ, ಒಂದೇ ಸಲ ಕೊಟ್ಟಿದ್ದಾರೆ. ಎವೋ ಹೋಮರ್ ಕೊಟ್ಟಿದ್ದಾರೆ, ಮದನ ಮೋಹನ ಮಾಳವ್ಯ ಕೊಟ್ಟಿದ್ದಾರೆ, ಎನಿ ಬೆಸೆಂಟ್ ಅವರು ಕೊಟ್ಟಿದ್ದಾರೆ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಕೇಳಿದ್ದಾರೆ. ಇಲ್ಲಿ ಒಂದು ಕಡೆ ಹೋಮ್ ರೂಲ್ ಚಳವಳಿ ಕೊಟ್ಟಿದ್ದಾರೆ, ಬನಾರಸ ಹಿಂದೂ ವಿಶ್ವವಿದ್ಯಾಲಯ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಆಜಾದ್ ಹಿಂದ್ ಫೌಜ್. ಅಂದ್ರೆ ಇಲ್ಲಿ ಎವೋ ಹೋಮರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಇನ್ನು ಮದನ ಮೋಹನ ಮಾಳವ್ಯ ಅವರು ಬನಾರಸ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವಂತದ್ದು. ಎನಿ ಬೆಸೆಂಟ್ ಅವರು ಭಾರತದಲ್ಲಿ ಹೋಮ್ ರೂಲ್ ಚಳವಳಿ ಪ್ರಾರಂಭ ಮಾಡಿರುವಂತದ್ದು. ಇನ್ನು ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಅನ್ನೋ ಒಂದು ಆರ್ಮಿಯನ್ನು ಕಟ್ಟಿರುವಂತದ್ದು. ಇನ್ನು ನಾವು ಯಾವಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ನಿಮಗೆ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಪಾರ್ಟ್ 1 ಮ್ಯಾಗಝಿನ್ 2022 ನೀವು ಓಪನ್ ಮಾಡೋದು. ಅಲ್ಲಿ ಮದನ್ ಮೋಹನ್ ಮಾಳವ್ಯರ ಬಗ್ಗೆ ನಾವು ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು. ಇಲ್ಲಿ ಕೊಟ್ಟಿದೆ ನೋಡಿ, 1916ರಲ್ಲಿ ಬನಾರಸ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು. ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿರುವಂತದ್ದು. ಆಮೇಲೆ ಇನ್ನೊಂದು ಯಾವ್ದಂದ್ರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಯಾವಾಗ ಡಿಸ್ಕಷನ್ ಮಾಡಿದ್ರ, ಆಗಸ್ಟ್ ಪಾರ್ಟ್ 1 ಮ್ಯಾಗಝಿನ್ 2022 ನೀವು ಓಪನ್ ಮಾಡ್ಬೋದು. ಅಲ್ಲಿ ನಿಮಗೆ ಸಿಗುತ್ತೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಮೆನ್ಷನ್ ಮಾಡಿದೀವಿ. ಇಲ್ಲಿ ಕೊಟ್ಟಿದೆ ನೋಡಿ, ಇದನ್ನು 1885 ಡಿಸೆಂಬರ್ 28ರಂದು ಸ್ಥಾಪನೆ ಮಾಡಲಾಯಿತು. ಇದನ್ನು ಬ್ರಿಟಿಷ್ ನಿವೃತ್ತ ಅಧಿಕಾರಿ ಎವೋ ಹೋಮರು ಇದನ್ನು ಸ್ಥಾಪನೆ ಮಾಡಿದರು ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಯಾವಾಗ ಇವರು ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದ್ರು ನೋಡ್ರಿ, ಆ ಸಂದರ್ಭದಲ್ಲಿ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿರುವಂತದ್ದು. ನಿಮಗೆ ಪ್ರೂಫ್ ಬೇಕಾದ್ರೆ ಆಗಸ್ಟ್ ಪಾರ್ಟ್ 1 ಮ್ಯಾಗಝಿನ್ ನೀವು ಓಪನ್ ಮಾಡಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದಾರೆ ನೋಡ್ರಿ, ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸೂಕ್ತವಾಗಿ ಹೊಂದಿಕೆ ಆಗುತ್ತಿಲ್ಲ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಾರ, 4ನೇ ಆಪ್ಷನ್ ಸೆಪ್ಟೆಂಬರ್. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆರ್ಕಟಿಕ್ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲಿರುತ್ತಾನೆ ಅಂತ
ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದು ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನ್ ಆಗುತ್ತೆ. ಅಂದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ ನೋಡ್ರಲ್ಲಿ, ಸೆಪ್ಟೆಂಬರ್ 23 ಇಕ್ವಿನಾಕ್ಸ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀವಿ ನೋಡಿ. ಇಕ್ವಿನಾಕ್ಸ್ ಏನು ಸೆಪ್ಟೆಂಬರ್ 23 ಬರುತ್ತೆ ಅಂದ್ರೆ 2 ಬಾರಿ ಇಕ್ವಿನಾಕ್ಸ್ ಸಾರಿ 2 ಬಾರಿ ಇಲ್ಲಿ ಇಕ್ವಿನಾಕ್ಸ್ ಹ್ಯಾಪನಿಂಗ್ ಆಗ್ತಾ ಇರುವಂಥದ್ದು. ಒಂದು ಸೆಪ್ಟೆಂಬರ್ 23, ಇನ್ನೊಂದು ಯಾವಾಗ ಅಂದ್ರೆ ಮಾರ್ಚ್ 21ರಂದು. ಇಕ್ವಿನಾಕ್ಸ್ ಅಂದ್ರೆ ಹಗಲು ಮತ್ತು ರಾತ್ರಿಗಳ ಎರಡು ಸಮಯ ಏನಾಗುತ್ತೆ ಅವಧಿ ಸಮಾನಾಗಿ ಹೊಂದಿರುವಂಥದ್ದು. ಅಂತ ಅವಧಿಗೆ ನಾವು ಎಂತ ಕರಿತೀವಿ, ಇಕ್ವಿನಾಕ್ಸ್ ಅಂತ ಕರಿತೀವಿ. ಅದು 2 ಬಾರಿ ಸಂಭವಿಸ್ತದೆ. ಒಂದು ಸೆಪ್ಟೆಂಬರ್ 23, ಮಾರ್ಚ್ 21ರಂದು. ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ, ಜೂನ್ 21ರಲ್ಲಿ ಕೊಟ್ಟಿದ್ದೀವಿ. ಸೂರ್ಯನ ನೇರ ಕಿರಣಗಳು ಕರ್ಕಾಟ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತವಂತ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದಲ್ಲದೆ ಚಳಿಗಾಲ ನೋಡ್ರಿ, ಡಿಸೆಂಬರ್ 22 ಸೂರ್ಯನ ನೇರವಾದ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಮೂರನೇದು ನೋಡ್ರಿ ಯಾವ್ದಪ್ಪ ಅಂದ್ರೆ ಸೆಪ್ಟೆಂಬರ್ 23 ಸೂರ್ಯನ ನೇರವಾದ ಕಿರಣಗಳು ಸಂಭಾಜಕ ವೃತ್ತದ ಮೇಲೆ ಬೀಳುತ್ತವೆ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದಲ್ಲದೆ ಮಾರ್ಚ್ 21 ನೋಡ್ರಿ, ಸೂರ್ಯನ ನೇರವಾದ ಕಿರಣಗಳು ಸಂಭಾಜಕ ವೃತ್ತದ ಮೇಲೆ ಬೀಳುತ್ತವೆ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇಲ್ಲಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದಾರೆ ನೋಡಿ, ಜೂನ್ ಕೊಟ್ಟಿದ್ದಾರೆ. ಆಮೇಲೆ ಕರ್ಕಾಟ ಸಂಕ್ರಾಂತಿ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ ಅಂತ ಪ್ರಶ್ನೆ ಕೇಳಿದರೆ ಇದು ಸರಿಯಾಗುತ್ತೆ. ಇದು ಡಿಸೆಂಬರ್ 22 ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ. ಅಂದರೆ ಮಕರ ಸಂಕ್ರಾಂತಿ ಮೇಲೆ ಸೂರ್ಯನ ಬೆಳಕು ನೇರವಾಗಿ ಬೀಳುತ್ತೆ. ಮಕರ ಸಂಕ್ರಾಂತಿ ವೃತ್ತದಲ್ಲಿ ನಡು ಹಗಲಿನ ಸೂರ್ಯನ ನೆತ್ತಿ ಮೇಲೆ ಇರ್ತಾನಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಮಾರ್ಚ್ 21 ನಾನು ಈಗಾಗಲೇ ಹೇಳಿದಾಗೆ ಮಾರ್ಚ್ 21ರಂದು ಏನಾಗುತ್ತೆ, ಸೂರ್ಯ ಇಕ್ವಿಟಾರ್ ಅಂದ್ರೆ ಸಂಭಾಜಕ ವೃತ್ತದ ಮೇಲೆ ನೇರ ಕಿರಣಗಳಲ್ಲಿ ಬೀಳುತ್ತೆ. ಸಂಭಾಜಕ ವೃತ್ತದಲ್ಲಿ ನಡು ಹಗಲಿನ ಸೂರ್ಯ ನೆತ್ತಿ ಮೇಲಿರ್ತಾನಂತ ಇಲ್ಲಿ ಕೊಟ್ಟಿರುವಂಥದ್ದು. ಇದನ್ನು ಕೂಡ ನಾವು ಸವಿಸ್ತರವಾಗಿ ಡಿಸ್ಕಷನ್ ಮಾಡಿರುವಂಥದ್ದು. ಇದನ್ನು ಕೂಡ ತಮಗೆ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕಿಸುವ ಘಾಟ್ ಯಾವುದಂತ ಪ್ರಶ್ನೆ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನ್ ಆಗುಂಬೆ ಘಾಟ್ ಆಗುತ್ತೆ. ಅಂದ್ರೆ ನಾವು ಯಾವಾಗ ಡಿಸ್ಕಷನ್ ಮಾಡಿದ್ರೆ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಚಾರ್ಮುಡಿ ಘಾಟ್ ಬಗ್ಗೆ ಕೊಟ್ಟಿದ್ದೀವಿ. ಆಮೇಲೆ ಶಿರಾಡಿ ಘಾಟ್ ಕೊಟ್ಟಿದ್ದೀವಿ, ಹಾಸನ, ಸಕಲೇಶ್ಪುರ, ಮಂಗಳೂರು ಅಂತ. ಇನ್ನು ಆಗುಂಬೆ ಘಾಟ್ ಇಲ್ಲಿ ಮೆನ್ಷನ್ ಮಾಡಿದ್ದೀವಿ ನೋಡಿ, ಶಿವಮೊಗ್ಗ ಮತ್ತು ಉಡುಪಿಗೆ ಕನೆಕ್ಟ್ ಮಾಡುತ್ತಂತ ಇಲ್ಲಿ ಮಾಹಿತಿಯನ್ನು ನಮ್ಮ ಒಂದು ಮ್ಯಾಗಝಿನ್ ಅಲ್ಲಿ ಕವರ್ ಮಾಡಿರುವಂಥದ್ದು. ಇದನ್ನು ಕೂಡ ತಮ್ಮ ಎಕ್ಸಾಮ್ ಅಲ್ಲಿ ಸಂಪೂರ್ಣವಾಗಿ ಹೆಲ್ಪ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಸಂತಾನವೃತ್ತಿ ಆಯ್ಕೆಗಳನ್ನು ಮಾಡುವ ಮಹಿಳೆಯರ ಹಕ್ಕು ಸಹ ಕೆಳಗೆ ನೀಡಲಾದ ಹಕ್ಕಿನ ಒಂದು ಆಯಾಮವಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದ್ರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡಿದೀವಿ. ಬಟ್ ನಮಗೆ ಸ್ಲೈಡ್ ಅನ್ನು ಸರ್ಚ್ ಮಾಡೋಕ್ಕಾಗಿಲ್ಲ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 10,000 ಮೇಲೆ ಸ್ಲೈಡ್ ಅನ್ನು ನಮ್ಮಲ್ಲಿ ಇರುವಂಥದ್ದು. ಅದರಿಂದ ನಮಗೆ ಸರ್ಚ್ ಮಾಡೋಕ್ಕಾಗಿಲ್ಲ. ನಾವು ಇದನ್ನು ವಿಡಿಯೋದಲ್ಲಿ ಕೂಡ ಏನು ಮಾಡಿದೀವಪ್ಪ ಅಂದ್ರೆ ಡಿಸ್ಕಷನ್ ಮಾಡಿದೀವಿ. ನಮ್ಮ ಮ್ಯಾಗಝಿನಲ್ಲಿ ಕೂಡ ಸುಮಾರು ಬಾರಿ ಕವರ್ ಮಾಡಿದೀವಿ. ಅದಲ್ಲದೆ ಒಂದು ಕಡೆ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಏನೋ ಒಂದು ಓರ್ಗಳು ಕೊಟ್ಟಿದ್ದಾರೆ, ಮ್ಯಾಗ್ನೆಟೈಟ್ ಕೊಟ್ಟಿದ್ದಾರೆ, ಆಮೇಲೆ ಪಿಚ್ ಬ್ಲೆಂಡ್ ಕೊಟ್ಟಿದ್ದಾರೆ, ಸಿಲ್ಕಾ ಕೊಟ್ಟಿದ್ದಾರೆ, ಬಾಕ್ಸಾಟ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಡಿಸ್ಕಷನ್ ಮಾಡಿರುವಂಥದ್ದು. ಇನ್ನು ಯಾವ ಕ್ವಶನ್ ಅಪ್ಪ ಅಂದ್ರೆ ಒಂದು ಜಿಲ್ಲೆ ಒಂದು ಉತ್ಪಾದನೆ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಬಗ್ಗೆ ಪ್ರಶ್ನೆ ಕೇಳಿದರೆ ಇದ್ರ ಬಗ್ಗೆನೂ ಕೂಡ ನಾವು ನಿಮ್ಮ ಒಂದು ವಿಡಿಯೋದಲ್ಲಿ ಕವರ್ ಮಾಡಿರುವಂಥದ್ದು. ಅದಲ್ಲದೆ ಈ ಕೆಳಗಿನ ಯಾವ ವಾಯು ಮಾಲಿನ್ಯಕಾರಕಗಳು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿವೆ ಅಂತ ಪ್ರಶ್ನೆ ಕೇಳಿದರೆ ಇದ್ರ ಬಗ್ಗೆನೂ ಕೂಡ ನಾವು ಕವರ್ ಮಾಡಿರುವಂಥದ್ದು. ಇದನ್ನು ಕೂಡ ತಮಗೆ ಹೆಲ್ಪ್ ಆಗಿರುವಂಥದ್ದು. ಇದ್ರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡಿದೀವಿ, ಬಟ್ ನಮಗೆ ಸ್ಲೈಡ್ ಅನ್ನು ಸರ್ಚ್ ಮಾಡೋಕ್ಕಾಗಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.